ಲೇ, ನಿನ್ನ ನೋಡಿದ ತಕ್ಷಣ ಇಷ್ಟಪಟ್ಟೆ ಕಣೆ. ನಿನ್ನ ನಮ್ಮೂರು ದೇವ್ರು ಮೆರೆಸ್ತಾರಲ್ಲ ಹಂಗೆ ತಲೆ ಮೇಲೆ ಒತ್ತು ಮೆರೆಸ್ದೆ. ನಾನು ಮಾಡಿದ್ದು ತಪ್ಪೆ. ನಾಯಿನ ಸಿಂಹಾಸನಲ್ಲಿ ಕುಣಿಸಿದ್ರೆ ಇರುತ್ತಾ? ಇರಲ್ಲ. ಹಂಗೆ ನೀನು ಇನ್ನು ನಿಮ್ಮ ಅಪ್ಪ ಅವನಲ್ಲ, ಅವನಿಗೆ ತಿಕ್ಕಾಕೊಬ್ಬ ಜಾಸ್ತಿ ಕಣೆ. ನನಗೆ ಕೆಲಸ ಇಲ್ಲ, ಲೈಫಲ್ಲಿ ಸೆಟ್ಲ್ ಆಗಿಲ್ಲ ಅಂತ ಯಾವನೋ ಒಬ್ಬ ಅಂಕಲ್ನ ತಂದು ಅವನೊಬ್ಬ ಲೋಫರು, ಲಫಂಗ, ಬದ್ಮಾಶ್ ನನ್ನ ಮಗ, ಅವನ್ನ ಬಿಟ್ಟು ಇವನ್ನೇ ಮದುವೆ ಆಗು ಅಂದ. ಅದಕ್ಕೆ ನೀನು ತಲೆ ಅಲ್ಲಾಡಿಸ್ತಾ ಆ ಖಜೂರ್ ನನ್ನ ಮಗನ್ನೇ ಮದುವೆ ಆಗ್ತೀನಿ ಅಂತೇಳಿ ಇವಾಗ ಕಾಡಿಟ್ಕೊಂಬಂದು ನಿಂತಿದ್ಯಾ. ಲೈ, ನೀವು ಬಿಟ್ಟೋದಾಗ ಎಲ್ಲರೂ ಅನ್ಕೋತಿದ್ರು ನೀವು ಬರೋಕ್ಕೂ ಮುಂಚೆ ರಾಯಲಾಗಿದ್ದ ಹುಡುಗ ಇನ್ನು ಮುಂದೆ ಚಪ್ಪರ ಹೋಗ್ತಾನೆ ನೋಡು ಅಂತ. ಅದಕ್ಕೆ ನಾನೇನು ಹೇಳ್ತಿದ್ದೆ ಗೊತ್ತಾ? ನೀನು ಬರೋಕ್ಕೂ ಮುಂಚೆನೂ ರಾಯಲಾಗಿದ್ದೆ, ನೀನು ಬಂದ್ಮೇಲೂ ರಾಯಲಾಗಿದ್ದೆ, ಹಾಗೆ ನೀನು ಹೋದ್ಮೇಲೂ ರಾಯಲಾಗಿರ್ತೀನಂತ. ಆದ್ರೆ ಆಗ್ಲಿಲ್ಲ ಕಡೆ. ನೀನ್ ಬಿಟ್ಟೋದ್ರು ನಿನ್ನ ನೆನಪು ಹಾಟಲ್ಲೇ ಕೂತ್ಕೊಂಡು ನನ್ನೇ ಕೊಂದ್ಬಿಡ್ತು ಕಣೆ. ನಿನ್ನ ಮರಿಬೇಕನ್ಕೊಂಡಷ್ಟು ಮನ್ಸಲ್ಲಿ ಕಲ್ತರ ಗಟ್ಟಿಯಾಗಿ ಕಣ್ಣಲ್ಲಿ ನೀರ್ ಥರ ಆಚೆ ಬುದ್ಬಿಟ್ಟಿಯಲ್ಲೇ. ಲೈ, ಹೀಗೆ ನೋಡಿದ್ರೆ ಯಾವನೋ ತಲೆ ಮಾಸ್ತವನ ಜೊತೆ ಮದುವೆ ಫಿಕ್ಸ್ ಮಾಡಿಕೊಂಡು ಕಾಡಿಟ್ಕೊಂಡ್ ನಿಂತಿದ್ಯಾ. ಈಗ ನಿನ್ನ ನೋಡಿ ನನಗೆ ಕೋಪ ಬಂದಿದ್ಯಾ ಅನ್ಕೊಂಡಿದ್ಯಾ? ಇಲ್ಲ. ಹಾಗಂತ ನಿನ್ನ ನೋಡಿ ಅಯ್ಯೋ ಅಂತ ಅನ್ಕೊಳ್ತಾ ಇದ್ದೀನಿ ಅನ್ಕೊಂಡ? ಇಲ್ಲ. ಪಾಪಿನ ನೋಡಿ ಅಯ್ಯೋ ಅನ್ನೋಷ್ಟು ದೊಡ್ಡ ಮನ್ಸು ನಂದಲ್ಲ. ಕೊನೆಯದಾಗಿ ನನ್ನ ಮನಸ್ಸಿಂದ ಒಂದು ಮಾತೇಳ. ನೀನೆಲ್ಲೇ ಇರು, ನಗ್ನಗ್ತಾ ನನ್ನ ಖುಷಿನೂ ನೀನೇ ತಗೊಂಡು 100 ವರ್ಷ ಸುಖವಾಗಿರು. ಯಾಕಂದ್ರೆ ನೀನು ನಾನು ಇಷ್ಟಪಟ್ಟಿದ್ದ ಹುಡುಗಿ, ನನ್ನ ಹುಡುಗಿ ನೀನು.